ಧಿಕ್ಕಾರ ಇಲ್ರಿ ಇಲ್ರಿ ಧಿಕ್ಕಾರ ಗ್ರಾಮ ಪಂಚಾಯತಿ ಅವ್ರಿಗೆ ಪೀಡಿಗೆ ಅವ್ರಿಗೆ ಧಿಕ್ಕಾರ ಸೌಲಭ್ಯ ಕೊಡದೇ ಇರೋರಿಗೆ ಬೇಕೇ ಬೇಕು ಬೇಕೇ ಬೇಕು. ಸದ್ಯಕ್ಕೆ ನಮ್ಗೆ ನೀರು ಸಮಸ್ಯೆ ಮೊದಲಿಂದನೂ ಇದೆ, ಇವಾಗಲೂ ಇದೆ. ಯಾರು ಇದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾನೆ ಇಲ್ಲ. ಜಲಜೀವನ್ ನಡೀತಿದೆ ಅಂತ ಹೇಳ್ತಿದ್ದಾರೆ. ಜಲಜೀವನ್ ಮುಗಿಯೋದು ಇನ್ನೂ ಬೇಕಾದ್ರೆ ವರ್ಷ ತನಕ ಆಗ್ಬೋದು. ಅಲ್ಲಿ ತನಕ ನಾವು ಟ್ಯಾಂಕರಲ್ಲಿ ತೊಗೊಂಡು ಮಾತ್ರ ನೀರು ತೊಗೊಳಕ್ಕಾಗಲ್ಲ. ಇವು ಅವರು ಪೊಸಿಷನ್ಗೆ ಬರ್ತಿಲ್ಲ, ಅಧ್ಯಕ್ಷರು ನಮ್ಗೇನು ಸಪೋರ್ಟ್ ಮಾಡ್ತಿಲ್ಲ. ನಾವಂತೂ ನೀರಿಗೆ ತುಂಬ ಹೈರಾಣಾಗಿ ಕಷ್ಟಪಡ್ತಿದ್ದೀವಿ. ಸಮಸ್ಯೆ ಎದ್ದು ಕಾಣಿಸಿದ್ರು ಕೂಡ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಷ್ಟು ದಿವಸಕ್ಕೊಂದ್ಸಲ ನೀರು ಬರ್ತಿದೆ ಸರ್? ಈಗ 15 ದಿವಸಕ್ಕೊಂದ್ಸಲ ನೀರು ಬಿಟ್ಟಿದ್ದಾರೆ. 15-20 ದಿವಸ ಆಗೋಯ್ತು. ಆದರೆ ನಮ್ಗೆ ಯಾವುದು ಸೌಲಭ್ಯ ಇಲ್ಲ. ನಮಗೆ ಕಸದ ವಿಲೇವಾರಿ ಆಗಲ್ಲ, ನಮಗೆ ನೀರು ಸೌಲಭ್ಯ ಕೊಡಲ್ಲ, ನಮಗೆ ರಸ್ತೆಗಳು ಸರಿ ಇಲ್ಲ. ಗೌರ್ಮೆಂಟ್ ಶಾಲೆ ಪಕ್ಕದಲ್ಲೇ ಕಸ ಲಾಟ್ ಬಿದ್ದಿದೆ. ನಾನು ಇಲ್ಲಿ ಬಂದು ಹೇಳಿದ್ರು ಕೂಡ ಅದನ್ನು ವಿಲೇವಾರಿ ಮಾಡಿಸಿಲ್ಲ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಸೇರೋರು ಬಡವ್ರ ಮಕ್ಕಳು ಅವ್ರು ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬಂದರೆ ಪಂಚಾಯತಿಯವ್ರು ಕೊಡಲ್ಲ. ಯಾಕಂದರೆ ಬಡವರು ದುಡಿಯೋದು ಅವ್ರ ಹಾಸ್ಪಿಟ್ಲಿಗೆ ಕೊಟ್ಟರೆ ಅವ್ರ ಜೀವನಕ್ಕೆ ಏನು ಮಾಡ್ತಾರೆ. ಇವಾಗಲೂ ನೀವು ನೋಡಿದ್ರೆ ಎಷ್ಟು ಕಸ ಲಾಟ್ ಬಿದ್ದಿದೆ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ. ಮನೆಗಳ ಹತ್ರನೂ ಅಷ್ಟೇ ಯಾವುದೇ ಸ್ವಚ್ಛತೆ ಇಲ್ಲ, ಯಾವುದು ಮೇಂಟೆನೆನ್ಸ್ ಇಲ್ಲ, ಸ್ವಚ್ಛತೆ ಮಾಡಲ್ಲ. ನೀರಿಗಂತೂ ತುಂಬ ಕಷ್ಟ ಇದೆ. ನಮಗೆ ಯಾವುದು ಸವಲತ್ತುಗಳಂತೂ ಇಲ್ಲ. ಮೆಂಬರ್ಗಳು ಅಷ್ಟೇ ನಮ್ಗೆ ಯಾವುದಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ನಮಗೆ ಊರಲ್ಲಿ ತುಂಬಾ ಸಮಸ್ಯೆಗಳಿದೆ. ಇವರಾಗಲಿ ಮೇಲಾಧಿಕಾರಿಗಳು ಅವ್ರು ಮುಟ್ಟೋವರೆಗೂ ಅವ್ರು ತಲುಪೋವರೆಗೂ ಇದನ್ನ ಶೇರ್ ಮಾಡಿ ಅಂತ ಕೇಳ್ಕೊತಾರೆ ಅಷ್ಟೇ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ಪಿಡಿಒ ಅವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಗ್ರಾಮ ಸಭೆ 2 ವರ್ಷದಿಂದ ಗ್ರಾಮ ಸಭೆ ಮಾಡೋದು 5 ವರ್ಷದಿಂದ ಮಾಡಿಲ್ಲ. ಗ್ರಾಮ ಸಭೆಯಿಂದ ಒಂದು ಗ್ರಾಮ ಸಭೆ ಮಾಡೋದು ಬರ್ಲಿ ಬರ ಆಚೆ ಬಂದ್ಬಿಡಿ. ಈಗ ಯಾಕೆ ಸುಮ್ಮನೆ ಬಗೆ ಈಗ ನೀವು ಯಾಕೆ this guy this
ಒಂದು ನಿಮಿಷ ಯಾವಾಗ ಬಿಡ್ತೀರ ಅನುಭವ ಇರೋದು ಬೇಕಲ್ಲ? ನಿಮ್ಮ ಸಂಬಂಧ ಏನು? ನೋಡಿ, ಬಂದಿಲ್ಲ. ವಾಟ್ಸಪ್ ಈ ತರ negative ಆಗಿ ಬಂದಿದೆ. ನಾನು ಈ ತರ ಮೇಲಧಿಕಾರಿ ಬರ್ತೀನಿ. ಕೊಡಿ ಪೇಪರ್ ಕೊಡಿ. ಕೊಡಿ ಅರ್ಜಿಗಳು ಕೊಡಿ. ನೀವು ಬಂದಿದ್ರಿ, ನೀವು ಬಂದು ನೋಡ್ತೀರಿ ಈ ತರ ಮಾಡ್ಕೋಬಾರ್ದು ಅಂತ ನೀವು ಹೇಳಿದ್ದೀರಾ. ನಾವು